ಹಾಯ್ ನಮಸ್ಕಾರ ಎಲ್ಲರಿಗೆ. ಇವತ್ತೊಂದು ಈಸಿ ಆದಂಥ ರೆಸಿಪಿ ಮೂಲಕ ಬಂದೀನಿ. ಇವತ್ತೊಂದು ಮಸಾಲೆ ರೈಸ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಒಂದು ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕೊಂಡಿನಿ, ಜೀರಿಗೆ ಸಾಸಿವೆ ಹಾಕೊಂಡಿನಿ. ಚಟ್ಪಟ ಅಂದಮೇಲೆ ಇದಕ್ಕೆ 1 ಕಪ್ ಆಗೋಷ್ಟು ಶೇಂಗಾ ಕಾಳನ್ನು ತೊಗೊಂಡಿನಿ, ಕಡಲೆ ಬೀಜನೂ ಅಂತ ಹೇಳ್ಬೋದು. ಇದನ್ನು ಸ್ವಲ್ಪ ಕೆಂಪಗಾಗೋ ಮಟ್ಟ ಚಟಪಟ ಅನ್ನೋ ಮಟ್ಟನೂ ಫ್ರೈ ಮಾಡ್ಕೋಬೇಕಾಗತ್ತೆ ರೀ. ಮಕ್ಕಳ ಸ್ಕೂಲಿಗೆ ದಿನ ಒಂದು ಯಾವ ರೈಸ್ ಕಟ್ಟಬೇಕಪ್ಪ ಅಂತ ಚಿಂತೆ ಮಾಡ್ತಿರ್ತೀವಿ. ಆವಾಗ ನಾವು ಈ ರೀತಿಯಾದಂಥ ಒಂದು ಮಸಾಲೆ ರೈಸನ್ನು ಈಸಿಯಾಗಿ ಪಟಾಪಟ್ ಅಂತ ಮಾಡಿ ಕೊಡ್ಬೋದು ನೋಡ್ರಿ. 5-6 ಹೆಸರಾಗೋಷ್ಟು ಕರಿಬೇವು ಹಾಕ್ಕೊಂಡಿನಿ. 1 ಮೀಡಿಯಮ್ ಸೈಜ್ ಇರುವಂಥ ಉಳ್ಳಾಗಡ್ಡಿನ ಉದ್ದುದ್ದಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ರೀ. ಇದನ್ನು 1 ನಿಮಿಷ ಆಗುವಷ್ಟು ಇದನ್ನು ಫ್ರೈ ಮಾಡ್ಕೋಬೇಕ್ರಿ. ಉಳ್ಳಾಗಡ್ಡಿನ ಅದು ಸ್ವಲ್ಪ ಮೆತ್ತಗಾದ್ಮೇಲೆ 1 ಆಗೋಷ್ಟು 1 ಮೀಡಿಯಮ್ ಸೈಜ್ ಇರುವಂಥ ಟಮಾಟಿಯನ್ನು ಕೂಡ ನಾನು ಇದಕ್ಕೆ ಕಟ್ ಮಾಡಿ ಹಾಕ್ಕೊಂಡೀನಿ ರೀ. ಇದು ಸ್ವಲ್ಪ ಮೆತ್ತಗಾಗಬೇಕ್ರಿ, ಅಲ್ಲಿ ಮಟನು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಬೇಗ ಆಗುತ್ತೆ ರೀ, ಫಾಸ್ಟಾಗಿ. ಮಕ್ಕಳ ಟಿಫಿನ್ ಬಾಕ್ಸ್ ನಾವು ಡೈಲಿ ಯಾವ ರೀತಿ ರೈಸ್ ಮಾಡಬೇಕಪ್ಪ, ಇವತ್ತು ಯಾವ್ದು ಬೇಡಬೇಕು ಅಂತ ಚಿಂತೆ ಮಾಡ್ಕೊತ ಇರ್ಬೇಕಾದ್ರೆ ಇದು ವಾರದಲ್ಲಿ ಇದು ಒಂಥರ ನಾವು ರೈಸ್ ಮಾಡಿ ನಾವು ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಕಟ್ಬೋದು. 1 ಅರ್ಧ ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ರೀ, 1 ಅರ್ಧ ಚಿಟಿಕೆ ಆಗೋಷ್ಟು ಗರಂ ಮಸಾಲ, ಧನಿಯಾ ಪುಡಿ ಹಾಕಿದ್ದೀನಿ, ಮತ್ತು 1 ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡೀನಿ. ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ತಿದ್ದೆ, ನಾನು ಹಾಗಾಗಿ ಮೇಲ್ಗಡೆ ಹಾಕಿದ್ದೀನಿ ರೀ. ಇದು ಹಾಕೋದ್ರಿಂದ ತುಂಬ ಸಖತ್ತಾಗಿ ಟೇಸ್ಟ್ ಕೊಡ್ತೈತಿ. ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಈಗಿದು ಮಸಾಲೆ ರೈಸ್ಗೆ ಮಾಡುವಂಥ ಮಸಾಲ ರೆಡಿ ಆಗೈತ್ರಿ. ಇದು ರೆಡಿ ಮಾಡೋಕ್ಕಿಂತ ಮುಂಚೆಗೆ ಅನ್ನ ಮಾಡಿ ನಾವು ಒಂದು ಪ್ಲೇಟಿಗೆ ಆರಕ್ಕಂತೇಳಿ ಇಟ್ಟಿದ್ದೆ. ಅದು ಆರೈತ್ರಿ. ಯಾಕಂದರೆ ಸುಡು ಅನ್ನ ಮಕ್ಕಳ ಡಬ್ಬಿಗೆ ಕಟ್ಟೋದ್ರಿಂದ ಅದು ಮಧ್ಯಾಹ್ನ ಮಟ್ಟ ತಡಿಯೋದಿಲ್ಲಲ್ರಿ. ಯಾಕಂದರೆ ಸ್ವಲ್ಪ ಪ್ಲೇಟಿಗೆ ಹಾಕಿ ಆರಾಕಿಟ್ರೆ ಅದು ಬಳತನ ಇರುತ್ತ್ರಿ. ಹಾಗಾಗಿ ನಾನು ಪ್ಲೇಟಿಗೆ ಹಾರಾಕಿ ಅಂತ ಇಟ್ಟಿದ್ದೆ. ಇದು ಆರೈತ್ರಿ. ಈಗ ಇದನ್ನು ಮಸಾಲೆಗೆ ಹಾಕಿ ಕಲಿಸ್ತೀನಿ ನೋಡ್ರಿ. ಪರ್ಫೆಕ್ಟಾಗಿ ಬರ್ತೈತ್ರಿ. ರುಚಿ ಕೂಡ ಅಷ್ಟು ಸಕ್ಕ ಟೇಸ್ಟಿಯಾಗಿರ್ತೈತ್ರಿ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರ್ರಿ. ಈ ಥರ ರೆಸಿಪಿನ ನೀವು ಒಂದ್ಸತ ಮನೆಯೊಳಗೆ ಟ್ರೈ ಮಾಡಿ ನೋಡ್ರಿ. ಈಸಿಯಾಗಿ ಪಟ ಅಂತ ಆಗ್ತೈತ್ರಿ ಈ ರೈಸು. ಇವತ್ತಿನ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಂಡು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲನ್ನು. ಮತ್ತೆ ಹೊಸ ವೀಡಿಯೋ ಮೂಲಕ ಸಿಗ್ತೀನಿ. ನಮಸ್ಕಾರ ರೀ.